ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಅಥವಾ ಒಂದು ಭಾರತದ ಅಂಚೆ ಇಲಾಖೆಯ ಸುಮಾರು 44,228 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳಿಗೆ ತಾವೇನಾದ್ರೂ ಈ ಬಾರಿ ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ನಮ್ಮದು ಒಂದು ಸೆಲೆಕ್ಷನ್ ಆಗಿಲ್ಲ, ನಾವು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಗೋಸ್ಕರ ವೈಟ್ ಅನ್ನ ಮಾಡ್ತಾ ಇದೀವಿ, ಕಾಯ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಮುಖಾಂತರ ಒಂದು ಗುಡ್ ನ್ಯೂಸ್ ಅನ್ನ ಶೇರ್ ಅನ್ನ ಮಾಡ್ತಾ ಇದೀನಿ. ಹೌದು, ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ, ರಿಲೀಸ್ ಅನ್ನ ಮಾಡೋದಕ್ಕೆ ಒಂದು ಅಫಿಷಿಯಲ್ ಆಗಿ ಒಂದು ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಸೊ ಬನ್ನಿ, ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತೀನಿ. ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ, ಮೊದಲು ಯಾರೆಲ್ಲ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ರಿ ಅವರ ಒಂದು ಫಸ್ಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಒಂದು ಲಾಸ್ಟ್ ಡೇಟ್ ಅಂದ್ರೆ 3/9/2024 ಅಂದ್ರೆ ನಾಳೆನೆ ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಯಾವುದೇ ಒಂದು ಕಾರಣಕ್ಕೂ ನಾಳೆಯಿಂದ ಏನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಒಂದು ಅವಕಾಶವನ್ನು ಮಾಡಿಕೊಡಲ್ಲ. ಓಕೆನಾ? ಈ ಒಂದು 3ನೇ ತಾರೀಕು ಏನಿದೆ, ನಾಳೆ ಲಾಸ್ಟ್ ಡೇಟ್ ಏನಿದೆ, ಇದರ ಒಂದು ಒಳಗಡೆ ತಾವು ಆದಷ್ಟು ಬೇಗ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೋಬೇಕಾಗಿರುತ್ತೆ. ಐ ಹೋಪ್ ನಮ್ಮ ಒಂದು ಕರ್ನಾಟಕದಂತ ಏನು ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಪ್ರತಿಯೊಬ್ಬರು ಮಾಡ್ಕೊಂಡಿದ್ದೀರಿ. ಮತ್ತು ಅಷ್ಟೇ ಅಲ್ಲ, ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇಲ್ಲಿ ಒಂದು SMS ಅಥವಾ ಒಂದು ಮೇಲ್ ಅನ್ನ ಬರುವುದಕ್ಕೆ ಇಲ್ಲಿ ಒಂದು ಸ್ಟಾರ್ಟ್ ಆಗಿದೆ. ಇಲ್ಲಿ ತಾವೇನ್ ನೋಡ್ತಾ ಇದೀರಾ, ಕೆಲವೊಂದು ಸರ್ಕಲ್ಸ್ ಅನ್ನ ಒಂದು ಆಂಧ್ರ ಪ್ರದೇಶ ಆಗಿರ್ಬೋದು, ಅಸ್ಸಾಂ, ದಿಲ್ಲಿ, ಗುಜರಾತ್, ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್, ಕೇರಳ, ಮಹಾರಾಷ್ಟ್ರ, ಒಡಿಶಾ, ಪಂಜಾಬ್, ತಮಿಳುನಾಡು ಮತ್ತು ತೆಲಂಗಾಣ ಈ ಒಂದು ಸರ್ಕಲ್ಗೆ ಇದರ ಒಂದು ಲಾಸ್ಟ್ ಡೇಟ್ 3/9/2024 ಇರುತ್ತೆ. ನಂತರ ಇಲ್ಲಿ ಕೆಲವೊಂದು ಸರ್ಕಲ್ಸ್ ಅನ್ನ ಏನಿದಾವೆ, ಈ ಒಂದು ಸರ್ಕಲ್ಗೆ ಏನೋ ಒಂದು ರಿಸಲ್ಟ್ಸ್ ಅನ್ನ 2 ಅಥವಾ 3 ದಿನ ಒಂದು ಲೇಟ್ ಆಗಿ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಸೊ ಆ ಒಂದು ಉದ್ದೇಶದಿಂದ ಈ ತಿಂಗಳು 6ನೇ ತಾರೀಕುವರೆಗೂ ಇವರ ಒಂದು ಲಾಸ್ಟ್ ಡೇಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಇರುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿ ಒಂದು 2 ರೌಂಡ್ ಅಲ್ಲಿ ಇಲ್ಲಿ ಒಂದು ಡಿವಿ ಅನ್ನ ಮಾಡುತ್ತಾರೆ. ಮೊದಲನೇ ಈ ಒಂದು 3/9/2024 ಏನಿದೆ, ಈ ಒಂದು ಡೇಟ್ ನ ಒಳಗಡೆ ಈ ಒಂದು ವೆರಿಫೈಯಿಂಗ್ ಅಥಾರಿಟಿ ಎನ್ನುವುದು ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿಕೊಡ್ತಾರೆ. ನಂತರ ಏನು ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ SMS ಅಥವಾ ಒಂದು ಮೇಲ್ ಏನ್ ಬರ್ತಿದೆ, ಅದು ಒಂದು ಎಂಗೇಜಿಂಗ್ ಅಥಾರಿಟಿ ಎನ್ನುವಂತಹ ಒಂದು ಅಥಾರಿಟಿ ಕಡೆಯಿಂದ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಡ್ತಾರೆ. ಅಂದ್ರೆ 2 ರೌಂಡ್ ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ತಾವೇನ್ ನೋಡ್ತಾ ಇದೀರಾ, ಈ ಒಂದು ಸರ್ಕಲ್ಸ್ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಸ್ ಅನ್ನ ಸೇರಿಸಿ ನಾಳೆ ಇದರ ಒಂದು ಲಾಸ್ಟ್ ಡೇಟ್ ಏನಿರುತ್ತೆ ಒಂದು ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ, ನಂತರ ಇದೇ ವೀಕ್ ಲಾಸ್ಟ್ ವರೆಗೂ ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಕಂಪ್ಲೀಟ್ ಆಗಿ ಮಾಡಿ ನೆಕ್ಸ್ಟ್ ವೀಕ್ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಓಕೆನಾ? ಇದು ಒಂದು ಲೇಟೆಸ್ಟ್ ಆಗಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ನಾನು ಶೇರ್ ಅನ್ನ ಮಾಡ್ತಾ ಇದೀನಿ. ಈ ಒಂದು ಸಂಬಂಧಪಟ್ಟಿರುವಂತಹ ಈ ಒಂದು ಸರ್ಕಲ್ ಏನಿದೆ, ಇದರ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಏನೋ ಒಂದು ಅಪ್ಕಮಿಂಗ್ ವೀಕ್ ಏನಿದೆ ಆ ಒಂದು ವೀಕ್ ಆದ ನಂತರ ಒಂದು ಸೆಕೆಂಡ್ ವೀಕ್ ನಲ್ಲಿ ಇದರ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಯಾರೆಲ್ಲ ನಮ್ಮ ಒಂದು ಕರ್ನಾಟಕದಿಂದ ಈ ಒಂದು ನೆಕ್ಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ವೈಟ್ ಅನ್ನ ಮಾಡ್ತಿದ್ರಿ, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅನ್ಕೊಂತೀನಿ. ನೋಡಿ, ಪ್ರತಿಯೊಬ್ಬರು ತಮ್ಮ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಸ್ವಲ್ಪ ತಾವು ಕಾಳಜಿಯನ್ನ ತೋರಿಸಿ, ಸೀರಿಯಸ್ ಅನ್ನ ತೋರಿಸಿ, ತಾವು ಡಾಕ್ಯುಮೆಂಟ್ಸ್ ಅನ್ನ ಆದಷ್ಟು ತಾವು ರೆಡಿಯನ್ನ ಮಾಡ್ಕೊಳ್ಳಿ. ಇದರ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ ತಕ್ಷಣ ನಾನು ಅಪ್ಡೇಟ್ ಅನ್ನ ಖಂಡಿತವಾಗಿ ಕೊಟ್ಟೇ ಕೊಡ್ತೀನಿ. ಓಕೆನಾ? ಪ್ರತಿಯೊಬ್ಬರು ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ರಿಸಲ್ಟ್ಸ್ ಅನ್ನ ತಾವು ಆಮೇಲೆ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಇದೇ ಒಂದು ಚಾನಲ್ ನಾನು ತಮಗೋಸ್ಕರ ಶೇರ್ ಅನ್ನ ಮಾಡ್ತಾ ಇದೀನಿ. ದಯವಿಟ್ಟು ತಾವು ಯಾವುದೇ ಒಂದು ಅಪ್ಡೇಟ್ಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ತಾವು ಕೂಡ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಈ ಒಂದು ಅಪ್ಡೇಟ್ಸ್ ಅನ್ನ ಶೇರ್ ಅನ್ನ ಮಾಡಿ. ಸೊ ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನ ಆನ್ ಅನ್ನ ಮಾಡ್ಕೊಳ್ಳಿ.